ಸಸಿ ಸಸಿ ನೀನೇ ಕೆಳಗೆ ಬರ್ಬಿಡವ ನಾಷ್ಟಕ್ಕೆ ನನಗೆ ಮೇಲೆ ತಕ್ಕ ಹಾಕಿಲ್ಲ ಹಾಳಾದ ಕಾಲು ನೋವು ಇವತ್ತೊಂದು ದಿವಸ ಬಾತಾಯಿ ಬೇಜಾರು ಮಾಡ್ಕೊಬೇಡ. ಓಹ್ ನನಗೂ ಸಾಕಾಗೋಯ್ತದೆ. ಮನೇಲಿರೋರು ಒಬ್ರು ಒಂದು ಕೆಲಸ ಮುಟ್ಟಲ್ಲ, ಎಲ್ರಿಗೂ ನಾನೇ ಚಾಕ್ರಿ ಮಾಡಿ ಸಾಕಾಗೋಗ್ಬೇಕು. ಹೋಗತ್ತಾಗೆ ಹಾಳಾದ ಮಂಡಿ ನಾವು ಯಾರು ಹೇಳ್ಕೊಳ್ಳೋಣ ನಮ್ಮ ಕಷ್ಟವ. ಅತ್ತಮ್ಮ ಇಲ್ಲೋಡು ಯಾರು ಬಂದವ್ರೆ ಅಂತವ? ಓ ಸತೀಶ, ಓ ಅನಿತಾ, ಬಾ ಸಣ್ಣಕ್ಕಿದ್ದೀವ, ಬಾ ಒಳಿಕೆ. ಸತೀಶ ನೀನು ಹೋಗಿದ್ದೆ ಕರ್ಕೊಬರೋಕ್ಕೆ? ಅಯ್ಯೋ ಕಿಶೋರ್ನೇ ಕರ್ಕೊಬರ್ತೀನಿ ಅಂದಿದ್ನಲ್ಲ, ಎಷ್ಟೊತ್ಕೋಗ್ಬಿಟ್ಟೆ? ಬೆಳಿಗ್ಗೆನೂ ಹೊಂಟೋಗಿದ್ದೆ. ಅನಿತಾ ಬಾ ಕೂತ್ಕೋ, ಹೆಂಗಿದ್ದೀವ? ಬಾ. ಅತ್ತೆ ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಮನೆಯವರೆಲ್ಲ ಇಲ್ಲ? ಅಯ್ಯ ಮನೆಯವರೆಲ್ಲ ಇನ್ಯಾರವ, ನಾವಿಬ್ಬರು ಇಲ್ಲೇ ಇದ್ದೀವಿ. ಕಿಶೋರ ಮನ್ಗವನೇನು ಇನ್ನ, ನಿಮ್ಮ ಮಾವು ಸಾನಕ್ಕೆ ಹೋಗೋರೆ. ಸಸಿನ ಈಗ ಕೂಗ್ಬಿಟ್ಟು ಬಂದೆ ಕೆಳಗೆ ಬಾ ಅಂತ. ಬಾ, ಎಷ್ಟು ದಿವಸ ಆಗೋಗಿತ್ತು ನೀನು ನೋಡಿ, ಹೆಂಗಿದ್ದಿ, ಹೆಂಗದ ಆರೋಗ್ಯ? ನಾನು ಚೆನ್ನಾಗಿದ್ದೀನಿ ಕಣತ್ತೆ, ನೀವು ಹೆಂಗಿದ್ದೀರಿ? ಹುಷಾರಿರಲಿಲ್ವಂತೆ, ಈಗ ಚೆನ್ನಾಗಿದ್ದೀರಾ? ಹೂ ಕಣವ ಸಂದಾಕಿವ್ನಿ. ಬಾ ಕುತ್ಕೋ ಬಾ. ಹಾಸ್ಪಿಟ್ಲಿಗೆ ಹೋಗಿದ್ದಾ? ನೀರು ಕೊಡೋಣ ಕಾಫಿ ಕೊಡೋಣ, ಏನು ಕುಡಿತಿ? ಅತ್ತಮ್ಮ ಸೊಸೆ ಮೇಲೆ ಏನು ಪಿರುತಿ ನಿನಗೆ? ಈಗ ತಾನೇ ಬಂದವಳು ನೀನು ಸೊಸೆ. ಇರು ಓಸಿ, ಇನ್ನು ಆರೈಕೆ ಮಾಡೋಕ್ಕೆ ಟೇಮ್ ಅದೇ ಕಣ, ಸುಧಾರಿಸ್ಕೋ ಓಸಿ. ಅಲ್ಲ ಸತೀಶ, ಅದು ಯಾವ ಮಾಯದಲ್ಲೇ ಎದ್ದೋಗಿದ್ದಿಲ್ಲ? ನಾನೆಲ್ಲೋ ಇನ್ನೂ ಕೋಣೆಲ್ಲೇ ಇದ್ದೀನಿ ಕೊಂಡ್ರೆ ಆಲೇ ಒಂಟೆ ಹೋಗಿದ್ದೆ ಆಚೆಗೆ. ಕಿಶೋರ್ನೇ ಕರ್ಕೊಬತ್ತೀನಿ ಅಂತ ರಾತ್ರಿನಾಗಂದ. ನಾನು ಹಿಂಗೆ ಅನಿತಾ ಬತ್ತಾಳಂತೆ ಅಂದಿದ್ದಕ್ಕೆ. ಓ ಇವತ್ತು ಯಾವ ಕಡೆ ಕಿಟ್ಟೋನಪ್ಪ ಸೂರ್ಯ? ಅಲ್ಕಣತೆ ನಿನ್ನ ಮಗ ಹೋಯ್ತಾನೆ ಅಂತ ನಾನು ಕನ್ಸ್ಬಿದ್ದಿತ್ತೆ. ಒಂದು ಮಾತು ಹೇಳಿದ್ರೆ ಅವನೇ ಕಳಿಸ್ತಿದ್ನಪ್ಪ. ನಾನು ಒತ್ತರನೇ 5 ಗಂಟೆಗೆ ಹೋಗೋದು ತಪ್ಪಿತ್ತು. ಅಯ್ಯೋ ಯಪ್ಪ, ಅದು ಯಾವ ದೇವ್ರಿಗೆ ದಿಗ್ಗಾನೆ ಕೊಟ್ಟೋನೋ ಗೊತ್ತಿಲ್ಲ ಕಣ್ಲ. ರಾತ್ರಿ ಕುಡಿದಿರ ಬಂದ, ಏನ್ಲ ಎತ್ಲ ಅಂತ ವಿಚಾರಿಸಿದ್ಕೆ ನಾನೇ ಕರ್ಕೊಬರಕ್ಕೆ ಹೋಯ್ತೀನಿ ಅಂತ ಅಂದ. ಸುಮ್ಕಿರು, ಮುಂದೆ ಏನು ಅನ್ನೋಕ್ಕೂ ಬೇಡ. ಈಗಲಾರ ಹೊಸಿ ಬುದ್ಧಿ ಬದಲಾದಂಗದೆ. ಮಗಳು ಬರೋತ್ತಿಗೆ ಓಸಿ ತಾವು ಬರಲಿ. ಸರಿ ಕಣವ, ನಿನ್ನ ಮಗ ಉದ್ಧಾರ ಆಯ್ತಾನೆ ಅಂದರೆ ಬೇಡ ಅನ್ನೋರು ಯಾರು ಇಲ್ಲಿ. ಅವನು ಅಷ್ಟಾಗಲಿ ಅಂತಲೇ ನಾವು ದೇವ್ರವ್ರು ಬೇಡ್ಕೊಳ್ಳೋದು. ಸರಿ ನಾನು ಸ್ನಾನ ಮಾಡಿರಲಿಲ್ಲ, ಹಂಗೆ ಓಡೋದೆ. ಪಾಪ ಬಸ್ರಿ ಹೆಂಗ್ಸ್ ಬಂದು ಎಲ್ಲಿ ನಿಂತ್ಕೊಂಡಾಳು ಅಂತ. ನಾನು ಸ್ನಾನ ಮಾಡ್ಕೊಬತ್ತೀನಿ, ಒಟ್ಟಿಗೆನಾರು ಮಾಡಾಕು. ಹ್ಞೂ ದಾಸಿಗೆ ಇಟ್ಕಲ್ ಸಿಕ್ಕಿವ್ನಿ, ಹೂಗಿ ಕೊಟ್ಟೇನು, ಆಲೆ ಚಟ್ನಿ ಎಲ್ಲ ರುಬ್ಬಿಕ್ಕಿವ್ನಿ. ಹೋಗು ಬಿರ್ಬೆನ್ನ ಸ್ನಾನ ಮಾಡ್ಕೊಬಾ. ಹಂಗೆಯಾ ಸಸಿನ ಇವತ್ತಿಲ್ಲೇ ಬರೋಕ್ಕೆ ಕೇಳು ನಾಷ್ಟಕ್ಕೆ. ಹೊಸಿ ಕರ್ಕೊಬರಪ್ಪ, ನನಗೆ ಮಟ್ಲು ಹತ್ತಕ್ಕೆ ಹಾಕಿಲ್ಲ ಕಣೋ. ತಾಯಿ ನೀನು ನೋಡೋ, ಸ್ನಾನ ಮಾಡ್ಕೊಂಡು ಬೇರನ್ ಬಾ. ಎಷ್ಟೋ ದಿವಸ ಆದ್ಮೇಲೆ ಮನೆಯೊಳಗೆ ಬಂದಿದ್ಯಾ, ದ್ಯಾವ್ರಿಗೆ ದೀಪ ಅಂಟಿಸಿ 2 ದೋಸೆ ಹಾಕೊಟ್ಟೇನು ಬಿಸಿ ಬಿಸಿಯಾಗಿ ತಿನ್ಬಿಟ್ಟು ಕೂತ್ಕೊಳ್ಳುವಂತೆ. ಬಸ್ಸಲ್ಲಿ ಬರೋದಕ್ಕೆ ನಡ ಎಲ್ಲ ನೋವು ಬಂದಿರ್ತದೆ. ಅತ್ತೆ ಅವರು ಮನೆಯಾಗೆ ಅವರ ಹೂ ಕಣವ, ಕೋಣೆಯಾಗೆ ಮಲಿಕೊಂಡವನೆ. ನೀವಿದ್ರಲ್ಲ ಅದೇ ರೂಮ್ನಾಗೆ. ನೀನೇನು ಹೆದರ್ಕೋಬೇಡ, ಈಗ ಮುಂಚಿನಂಗೆ ಆಡೋಕ್ಕಿಲ್ಲ. ಸಂದಾಕ್ ಬುದ್ಧಿ ಕಲ್ತವನೆ. ಇಷ್ಟಾಗಲಿ ಅಂತಲೇ ನಿಮ್ಮ ಮಾವ ತಾನು ನಿರ್ಧಾರ ತಗೊಂಡಿದ್ದು. ಈಗ ಮಗ್ನ ಹೆಂಗೆ ಆಡ್ತಾನೆ. ನೀನೇನು ಹೆದರ್ಕೋಬೇಡ. ಇನ್ಮೇಕೆ ನೀನೆಲ್ಲೂ ಹೋಗೋದು ಬೇಕಿಲ್ಲ. ಅಚ್ಚುಕಟ್ಟಾಗಿ ಈ ಮನೇಲೆಯ ಮಾಡ್ಕೊಂಡು ಹೋದರೆ ಸಾಕು. ಈಗ ನೀನೇನು ಅವ್ನಿಗೆ ಹೆದರ್ಕೋಬೇಡ. ಅವನೇ ನಿನ್ಗೆ ಹೆದರ್ಕೋತಾನೆ, ಹಂಗಾಗಿ ಕೂತವನೆ. ಸುಮ್ಕಿರು. ಅತ್ತೆ ದಿಟ್ವಾಗ್ಲು ನನಗೆ ನಂಬಕ್ಕೆ ಆಯ್ತಲ್ಲ, ಅವ್ರಿಷ್ಟು ಬದಲಾಗೋರೆ ಅಂತಂದರೆ. ಹಂಗಾಡ್ತಿದ್ದವರು ಈಗ ಸಡನ್ನಾಗಿ ಬದಲಾಗೋರೆ ಅಂದರೆ ಹೆಂಗೆ ಅಂತವ? ಅಯ್ಯ ಹೆಂಗೆ ಅಂದರೆ ಇನ್ನೆಂಗ್ಲೇ ಹುಡುಗಿ ಹೇಳ್ತಿಲ್ವೇ, ಅವನು ಹೆಂಗೋ ಬದಲಾಗೋನೆ ಬಿಡತೆಗೆ ಅಂತ. ಅತ್ತೆ ಹಂಗಲ್ಲ, ನನಗೆ ಅವರ ಅವತಾರಗಳು ನೋಡಿ ಒಂಥರ ಬೀಕ್ ಮೆಟ್ಟಂಗೆ ಆಗ್ಬಿಟ್ಟದೆ. ಅದಕ್ಕೆ ಅವ್ರು ಬದಲಾಗೋರೆ ಅಂದ್ರೆ ಭಯ ಆಯ್ತದೆ. ಅತ್ತಮ್ಮ ಆ ಹುಡುಗಿ ಹೇಳೋದ್ರಲ್ಗೂ ದಿಟ್ಟ ಅದೇ. ನಿನ್ನ ಮಗ ಅಂತೆ ಅವತಾರಗಳು ಆಡೋನ ಹುಡುಗಿತವ. ಏನು ಮಾಡ್ತಿ? 1-2 ದಿವಸ ಅವಳುವೆ ಅವಳ ಗಂಡನ್ನ ನೋಡಿ ಬದಲಾಗೋನೋ ಇಲ್ವೋ ಏನು ಎತ್ತ ಅನ್ನೋದ ಹತ್ಕೊಳ್ಳೋ ಗಂಟ ಆ ಭಯ ಇದ್ದಿದ್ದೆ. ಸುಮ್ಕಿರು, ನೀನು ಯಾಕೆ ರೇಗಾಡಕ್ಕೋತಿ? ನಿನ್ನ ಮಗ ನೆಟ್ಗಿದ್ದೀರಿ ಇದೆಲ್ಲ ಆಯ್ತಿತ್ತೆ. ಅಲ್ಕನ್ಸತಿ ಸಹ ನೀನು ಹೇಳೋದು ಚೆಂದಾಗದೆ. ಈಗ ಅವ್ನು ಬದಲಾಗ್ಯವನಿ ಅಂತ ಬಾಯ್ಬಿಟ್ಟು ಹೇಳಿದ್ಮೇಕು ಏನೋ ಅನುಮಾನ ಬಿದ್ದರೆ ಸರೋತದ ಹೇಳೋ ಕೆಲಸ. ನಾವೇ ಹೂ ಕಣಪ್ಪ ಅಂದ್ಕೊಂಡು ಹೋದ್ರೆ ಅಲ್ವೇ? ಅತ್ತಮ್ಮ ಯಾರಿಲ್ಲ ಅಂದರು, ನೀನೇನು ತಲೆ ಕಿಸ್ಕೊಬೇಡ, ಸುಮ್ಕಿರು. ಅವ್ಳಿಗೆ ನಾನು ಮೇಲೆ ತೆಗೆದುಕೋಕಿಲ್ಲ. ಆ ಹುಡುಗಿಗೆ ಏನಂದರೆ ಅವಾಗ ಬಸ್ರಿ ಹುಡುಗಿ ಇದ್ದಾಗ ಹೊಡೆದು ಮಾಡ್ಬಿಟ್ಟವನಲ್ಲ, ಅದು ಈಗಲೂ ಬತ್ತ ಅದನ್ನೇ ಕೇಳ್ಕೊಬತ್ತು. ಕಿಶೋರ ಎಲ್ಲಿ ಈಗಲೂ ಹಂಗೆ ಆಡ್ತಾನ ಅಂತವ. ನನಗೇನು ಗೊತ್ತು ನಿನ್ನ ಮಗ ಇಷ್ಟು ಬದಲಾಗೋನಿ ಅಂತ. ಯಾವ ಥರ ಮಕ್ಕೊಟ್ಟು ನಿಂತಿರ್ತಾನೆ. ನಾನು ಊಟ ಕೂತ್ರೆ ಅವನೇ ದೋಡೋಯ್ತಾನೆ. ರಾತ್ರಿ ಹೊತ್ತು ನಾವೆಲ್ಲ ಮನೆಗೆ ಕೊಂಡ್ಮೇಲೆ ಬರ್ತಾನೆ. ಇನ್ನು ಹೆಂಗೆ ಕಂಡಿಡಿಯೋಣ ಬದಲಾಗೋನೋ ಇಲ್ವೋ ಅಂತ. ನಾನು ಅದಕ್ಕೆ ಏನೋ ಗೊತ್ತಿಲ್ಲ ಅಂತ ಕರ್ಕೊಬಂದೆ. ಈಗ ನೀನು ಹೇಳಿದ್ಮೇಲೆ ನನಗೂ ಆಶ್ಚರ್ಯ ಆಯ್ತದೆ. ನೋಡೋಣ ತಗೋ, ಇದು ಒಂದು ದಿವಸದ ಬಣ್ಣವೋ ಇಲ್ಲ ನಿಜವಾಗ್ಲೂ ಬದಲಾಗೋನೋ ಅಂತ. ಇವ ಸತೀಶಣ್ಣ ಅನಿತಾ ಯಾಕೆ ಹಂಗೆ ನಿಂತ್ಕೊಬಿಟ್ಟೆ? ಗರ ಬಿಡ್ದ ನನಗೆ.
ಅದು ಏನಿಲ್ಲ ಸತೀಶಣ್ಣ, ನಿತ್ತನ್ನ ನಾನೇ ಹೋಗಿ ಕರ್ಕೊಬರೋಣ ಅಂತಿದ್ದೆ. ಅವಳು ಆಗಲೇ ಬಂದಿದ್ಲಲ್ಲ, ಅದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಯಾವಾಗ ಬಂದ್ಲು? ಇದಪ್ಪ ವರ್ಷೆ, ಯಾರೋ ನೆಂಟರು ಬಂದವ್ರಲ್ಲ ಮನೆಗೆ, ಯಾವಾಗ ಬಂದ್ಲು ಅಂತ ಕೇಳಕ್ಕೆ ನಮ್ಮನ್ನ? ನಿನ್ನ ನೆಂಟರು ನೀನು ಕೇಳು. ನಮ್ಮ ಅತ್ತಮ್ಮ ಹೇಳ್ತಾಳೆ ನನ್ನ ಮಗ ಏನೋ ಬದಲಾಗೋನೆ ಒಳನಾಗೋನೆ ಅಂತವ. ನೀನು ನೋಡಿದ್ರೆ ಹಸೆದ ಹುಡುಗನಂಗೆ ಆಡ್ತಿ. ಕೇಳು ನಿನ್ನ ನೆಂಟರು ನೀನು. ಅದು ಸತೀಶಣ್ಣ, ಇಷ್ಟು ದಿವಸ ಆಗಿದ್ದು ತಪ್ಪಿಲ್ಲ, ಕ್ಷಮಿಸ್ಬಿಡು. ಇನ್ಮೇಕೆ ನಾನು ಒಳ್ಳೆಯನಾಗಿ ನಡ್ಕೊಂಡು ಹೋಗ್ತೀನಿ. ನಾನು ರಾತ್ರಿನೂ ಅವನ ಕೂಟ ಇದನ್ನೇ ಹೇಳಿದ್ದು. ಯವ್ವ ಹೇಳು. ಹೂ ಕಣಪ್ಪ, ನಾನು ಅದನ್ನೇ ಹೇಳ್ತೇವನಿ. ಲೋ ಕಿಶೋರ, ನಿನ್ನ ಬದಲಾವಣೆ ನಮಗೆಲ್ಲ ಬೇಕಿದ್ದಕ್ಕಿಂತವ ನಿನ್ನ ಹೆಣ್ರಿಗೆ ಬೇಕು ಕಣ್ಲಾ. ಹೋಗಿ ಅವಳು ಕೂಟೆ ಮಾತಾಡ್ಲಾ. ಅವಳಿಗೆ ಹೇಳು ನೀನು ನಮ್ಮ ಮುಂದೆ ಹೇಳ್ತಾರದ. ಅವಳು ಒಪ್ಕೋಬೇಕು ಕಟ್ಕೊಂಡು ಗಂಡನ್ನ. ಅನಿತಾ ಹೆಂಗಿದ್ದಿ? ಆರೋಗ್ಯವಾಗಿದ್ಯೋ? ಹ್ಞೂ. ಆಸ್ಪತ್ರೆಗೆ ಹೋಗಿದ್ದ? ಮಗ ಹೆಂಗದಂತೆ? ನನಗೆ ತಪ್ಪಾಯಿತು, ಕ್ಷಮಿಸ್ಬಿಡು. ಇನ್ಮೇಕೆ ನಾನು ನಿನ್ನ ಹತ್ರ ಮುಂಚಿನ ಥರ ನಡ್ಕೊಳಕ್ಕಿಲ್ಲ. ನಾನೀಗ ಬದಲಾಗ್ಯವನಿ. ನನಗೆ ಸ್ಯಾನೆ ಬುದ್ಧಿ ಕಲಿಸದೆ ಜೀವನ. ಇನ್ಮೇಕೆ ನಾನು ನಿನ್ನೂ ಮಗಿನೂ ಸಂದಾಕ್ ನೋಡ್ಕೋತೀನಿ. ನೀನು ದಿಟ್ಟವಾಗ್ಲೂ ನಿಜ ಹೇಳ್ತಿದ್ಯೋ ಇಲ್ಲ ಅವಾಗಿ ನನಗೆ ಕುಡಿಯೋಕ್ಕೆ ಕಾಸಿಗ್ತಾ ಇದ್ದಾಗ ಒಂಥರ ಆಡ್ತಿದ್ಯೋ ಹೇಳು? ಅನಿತಾ ಸತ್ವಾಗ್ಲು ಲೇ ಅನಿತಾ, ಎಂತ ಮಾತಾಡ್ತೀಯ? ಕಟ್ಕೊಂಡು ಗಂಡ ನಿಂಗೆ ಅನುಮಾನ ಬೀಳ್ತಾರೇನೆ? ಅವ್ನು ಹೇಳ್ತಾನೆ ತಾನೇ ಬಾಯ್ಬಿಟ್ಟು ತಿರ್ಗೆಂತದೆ ನಿಂದು ಅನುಮಾನ? ಸುಮ್ಕಿರೆ ಅತ್ತಮ್ಮ, ಸುಮ್ಕಿರು. ಅವರಿಬ್ರು ಒಬ್ರನ್ನೊಬ್ರು ಹಿಂಗಿರೋ ಪ್ರಶ್ನೆಗಳೆಲ್ಲ ಕೇಳ್ಕೊಂಡು ಮನ್ಸು ಅಗ್ರ ಮಾಡ್ಕೋಬೇಕು. ನೀನೇನಾರ ಬದಲಾಗಿದೆ ಅಂದರೆ ಅದಕ್ಕಿಂತ ಖುಷಿ ಪಡೋರು ಇನ್ಯಾರೂ ಇಲ್ಲ. ಈ ಮಾತಾ ಇವತ್ತೊಂದು ದಿವಸಕ್ಕೆ ಉಳಿಸ್ಕೊಳ್ಳೋದಲ್ಲ, ಜೀವನ ಪೂರ್ತಿ ಉಳಿಸ್ಕೋಬೇಕು. ನಮ್ಮ ಕೆಟ್ಟೆ ವಾಪಸ್ ಬಂದೀವಿ. ಆಡಿದ ಮಾತಿಗೆ ತಪ್ಪಿದ್ದಿ ಸಾಯಿ ಮಾತೇಳು. ಸರಿ ಆಯ್ತು ಕಣಪ್ಪ, ಹೋಗು. ಟವಲಲ್ಲಿ ಎಷ್ಟೊತ್ತಂಗೆ ನಿಂತ್ಕೊಂಡು ಬಿರ್ಬನ್ ಬಟ್ಟೆ ಹಾಕೋ ಕೆಲಸ ಅದೇ. ತಾಯಿ ಹೋಗವ ನೀನು. ಎಲ್ಲ ದೇವಿಚ್ಛೆ. ಈಯಪ್ಪ ಹೆಂಗೋ ಸರೋತೆಲ್ಲ ಅದಾಗದೆಯ. ನಾನು ಏನಾಯ್ತದೆ ಅತ್ತು ಅಂತ ಭಯ ಪಟ್ಕೊಂಡಿದ್ದೆ. ಸರಿ, ನಾನು ಬಿರ್ಬನ್ ಎಲ್ಲರಿಗೂ ದೋಸೆ ಹಾಕಿ ಕೊಡ್ತೀನಿ. ಬಿರ್ಬನ್ ಎಲ್ಲ ರೆಡಿ ಆಗ್ಬಿಡ್ರಿ. ಅತ್ತಮ್ಮ, ನೀನು ದೋಸೆಗೋಸ್ಕರ ನಾನು ರೆಡಿ ಆಯ್ತೀನಿ, ಹೋಗು. ಅತ್ತಮ್ಮ, ನೀನು ಕಾಯಿ ಚಟ್ನಿ ಮಾಡ್ಬೇಡ ಕಣ, ಹೇಳು. ಆಲೂಗಡ್ಡೆ ಪಲ್ಯ ಮಾಡು. ಸಂದಾಕಿದ್ಯಾ ಅನಿತಾ? ಹ್ಞೂ. ನೀವು ಹೆಂಗಿದ್ದೀರಿ? ಇನ್ನೂ ಯಾಕೆ ಕೋಪದಲ್ಲಿದ್ದಿ? ನಗ್ನಗ್ತ ಮಾತಾಡಬಾರ್ದೆ. ನೋಡಿ, ಮನ್ಸ ತಪ್ಪು ಮಾಡೋದು ಸಹಜ, ತಿತ್ಕೊಳ್ಳೋದು ಸಹಜ. ಅದರಂತೆ ಉಳಿಸ್ಕೊಂಡು ಹೋಗೋದೆ ಬಾಳ್ಕೆ ಬರೋ ಮಾತು. ಅದು ನೀವು ಮಾಡ್ಕೊಂಡು ಹೋಗ್ರಿ. ನೀನೇ ನೋಡುವಂತೆ ಇನ್ಮೇಕೆ ನಿನ್ನ ಗಂಡ ಹೆಂಗಿರ್ತಾನೆ ಅಂತವ. ಓ ಮೆಲ್ಲಿಗೆ, ಇದೇನಿದು ಇಷ್ಟು ಅವಸರವಾಗಿ ಬರ್ತಿದ್ದೀರಲ್ಲ? ಏನು ಕೆಲಸ? ನಾನು ಮೇಡಮ್ಮನ್ನ ಕೇಳಬೇಕು. ಇಷ್ಟು ಅವಸರವಾಗಿ ಎದ್ದೋಡಾಡ್ತಿದ್ದೀರಲ್ಲ, ನಿಮ್ಗೇನು ಕೆಲಸ ಅಂತದು ಅಂತ. ಅದು ಅತ್ತಮ್ಮ ಕೆಳಗೆ ಬಂದು ನಾಷ್ಟ ಮಾಡು ಅಂದರು, ಅದಕ್ಕೆ ಕೆಳಗೋಯ್ತಾ ಇದ್ದೆ. ನೀವೆಲ್ಲ ಹೋಗಿದ್ರಿ ಬೆಳಗ್ಗೆನೆ? ಓ ಮೇಡಮ್ ಅವ್ರಿಗೆ ಒಂದೇ ಜಾಗದಲ್ಲಿ ಕೂತು ಮರು ಸ್ಟಾರ್ಟ್ ಆಗಿರಂಗದೆ. ಮೇಡಮ್ ಅವರೇ, ಅನಿತಾ ಬತ್ತಾಳೆ ಅಂತ ಹೇಳಿದ್ದೆ, ದೆಪ್ಪದ? ಹ್ಞೂ ಹೇಳಿದ್ರಿ, ನಾನೇ ಮರ್ತೋದೆ. ಈ ಬತ್ತಾವಳ ಬರೋದೇನು? ಆಗಲೇ ಕರ್ಕೊಬಂದು ಕೆಳಗೆ ಬಿಟ್ಟೆ. ಬೆಳಿಗ್ಗೆ 5 ಗಂಟೆಗೆ ಬಸ್ ಸ್ಟಾಪ್ಗೆ ಹೋಗಿ ಕಾಯ್ಕೊಂಡು ಕೂತಿದ್ದು, ಕರ್ಕೊಬಂದೀನಿ. ಓ ಆಳೆ ಬಂದ್ಲೇ, ಒಳ್ಳೇದಾಯ್ತು. ಸರಿ, ನಾನು ಹೋಗಿ ಮಾತಾಡಿಸ್ತೀನಿ. ಮೇಡಮರೇ, ಅನಿತಾ ಎಲ್ಲೂ ಹೋಗಿರ ಇಲ್ಲೇ ಇರ್ತಾಳೆ, ತಾವು ಹೊಸಿ ನಿಧಾನ ಆಯ್ತೆ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ, ಆಚ್ಕೋಬೇಕು. ಅತ್ತೆ ದೋಸೆ ಹಾಕ್ತಾಳೆ, ನೀನು ನಿಧಾನಕ್ಕೆ ಮೆಟ್ಲು ಇಳ್ಕೊಂಡು ಅಲ್ಲಿ ಹೋಗಿ ಮಾತಾಡಿಸಿರೋ ಕುತ್ಕೋತಿರೋ ಮಾಡಿ. ಸರಿ ನನಗೆ ಅಷ್ಟು ಗೊತ್ತಾಗಿಲ್ವೇ ಅಂದಂಗೆ. ಸೀರೆ ತಗೊಂಡಿದ್ದ ದುಡ್ಡ ನೀವು ಸೀರೆ ಅಪ್ಪನಿಗೆ ಕೊಟ್ಟರೆ? ಅಯ್ಯೋ ಹಾಳಾದ ನನ್ನ ಮರುಗೆ ಏನ್ರೆ, ನೀನು ಗ್ಯಾಪ್ ಸಿರಿಗೆ ಸರಿ ಹೊತ್ತು. ನಾನು ಆ ವಿಷಯನೇ ಮರ್ತೋಗಿದ್ದೆ. ನನ್ನ ಮಗನೂ ಫೋನೇ ಮಾಡಿಲ್ಲ ಅಂತೀನಿ. ಸರಿ, ಇವತ್ತು ಆಚೆಗೋಗಿದ ತಕ್ಷಣ ಫೋನ್ ಮಾಡಿ ಹಾಕ್ಬಿಡ್ತೀನಿ, ಇಲ್ಲ ಅವ್ರ ಮಂತಕ್ಕೆ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಬಿಡು. ಅಷ್ಟು ಮಾಡಿ ಪಾಪ. ಅವತ್ತೊಂದು ಮಾತು ನಿಮ್ಮ ಹೆಸರು ಹೇಳಿದ ತಕ್ಷಣ ಅಷ್ಟು ದುಡ್ಡಿನ ಸೀರೆ ಬರೀ 2,000 ರೂಪಾಯಿ ಕೊಟ್ಬಿಟ್ಟೋಗೋನೆ. ಈಗ ನಾವು ಕೊಡಲಿಲ್ಲ ಅಂದರೆ ಮರ್ಯಾದೆ ಹೋಗ್ತದೆ. ಮೇಡಮ್ರೆ, ಏನು ಅನ್ಕೊಬಿಟ್ರಿ ನಮ್ಮನ್ನ? 10,000 ಏನೋ ಲಕ್ಷದ್ದು ಕೇಳಿದ್ರು ಕೊಡಬೇಕು. ಹಂಗೆ ಉಳಿಸಿಕೊಂಡಿದ್ದೀವಿ ಮರ್ಯಾದೆಯ ಜಮೀನ್ದಾರ್ ಮಂತ ನಮ್ಮದು. ನಾ ಕೊಟ್ಟೇನೋ, ನೀವು ಚಿಂತೆ ಮಾಡಬೇಡಿ. ಅಯ್ಯ, ನಾನು ನೀವು ಮರಿತೀರಿ ಅಂತ ಹೇಳಿದೆ ಅಷ್ಟೇ, ನೀವು ಕೊಡೋಕ್ಕಿಲ್ಲ ಅಂತ ಏನು ಹೇಳಿಲ್ಲ ಕಣೇಳಿ. ಅದಂಗೆ ಅತ್ತಮ್ಮಗೆ ದೋಸೆಗೆ ಚಟ್ನಿ ಬೇಡ, ಪಲ್ಯ ಮಾಡು ಅಂತೀವಿ. ಅವಳು ಪಲ್ಯ ಮಾಡಿ ಆದ್ಮೇಲೆ ನನ್ನ ಕರೀರಿ. ಅದ್ಯಾಕೋ ಚಟ್ನಿ ಜೊತೆಗೆ ಇಳಿಯೋಕ್ಕಿಲ್ವೇ? ಅಯ್ಯೋ ಎಣ್ರೆ, ನಮ್ಮ ಅತ್ತೆ ಚಟ್ನಿಯ ತಿಂದ್ಬಿಟ್ರೆ ಜೀವ ಮಂದಾಗ ಚಟ್ನಿ ಕಡೆ ಮಕ್ಕ ನೋಡಬಾರ್ದು, ಹಂಗೆ ಮಾಡಿಬಿಡ್ತಾಳೆ ಚಟ್ನಿನ. ಅದಕ್ಕೆ ಅವಳು ಮಾಡೋ ಚಟ್ನಿ ಇಷ್ಟ ಹಾಕಿಲ್ಲ, ಅದಕ್ಕೆ ಪಲ್ಯನಾರು ಹೊಸಿ ತಿನ್ಕೋಬೋದು ಅಂತ ಹೇಳಿದೆ. ಅಯ್ಯೋ ಹೆಂಗಂತೀರಿ ನೋಡು, ಅತ್ತೆ ಪಾಪ ಅವ್ರ ಕೈಲಾದಷ್ಟು ಈಗ ಮನೆಯವರೆಲ್ರಿಗೂ ಮಾಡ್ಕೊಡ್ತಾರೆ ಅಂಥದ್ರಲ್ಲಿ ಹಂಗೆ ಅಂತಾರೆ. ಅಯ್ಯ, ನಮ್ಮ ಅತ್ತೆ ಏನು ಸುಮ್ಕೆ ಮಾಡ್ತಾಳ? 108 ಅಷ್ಟೋತ್ತರಗಳು ಗೊಣಿಕೊಂಡೇ ಮಾಡೋದು. ಅದರೊಳಗೆ ಒಂದು ಹಾಕ್ತಾಳೋ ಒಂದು ಬಿಡ್ತಾಳೋ, ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಬಾಯಿಗೆ ಇಕ್ಕಕ್ಕೆ ಹಾಕಿಲ್ಲ. ಮುಂಚೆಲ್ಲ ಎಷ್ಟೋ ವಾಸಿ, ಈ ವಯಸ್ಸಾಯ್ತು ಅರಳೋ ಮಾಡಲು ಅಂತ ಹೆಂಗೋ ಮಾಡೋಕ್ಕೆ ಶುರು ಮಾಡ್ಬಿಟ್ಟಾಳೆ. ನನಗಂತೂ ನೀವು ಅನಿತಾನೋ ಯಾರೋ ಒಬ್ರು ಅಡುಗೆಗೆ ನಿಂತ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟದೆ. ಅನ್ನಂಗಿಲ್ಲ, ಅನ್ಬೋಸಂಗಿಲ್ಲ.
ಸುಮ್ಕೆ ಇರ್ರಿ, ಏನೇನು ಹೇಳ್ಬೇಡ್ರಿ. ಅವ್ರೇನು ಅಷ್ಟೊಂದು ಇದಾಗಿ ಮಾಡೋಕ್ಕಿಲ್ಲ, ನಾವು ಊಟ ಮಾಡೋಕ್ಕಿಲ್ವೇ? ಏನೋ ಆಗೋ ಈಗ ಉಪ್ಪು ಖಾರ ಒಂಚೂರು ಹೆಚ್ಚು ಕಡಿಮೆ ಆಯ್ತದೆ. ಅದೇ ಕಣೆ ಹೇಳಿ, ನಾನು ಅದನ್ನೇ ಅಂದಿದ್ದು. ಸರಿ ಅಂದರೆ ನಾನು ಹೊಸಿ ಸ್ನಾನ ಮಾಡ್ಕೊಂಡು ರೆಡಿ ಬರ್ತೀನಿ. ನೀವು ನಿಧಾನ ಕೆಳಗೋಗಿ ಅದೇನು ನೋಡ್ರಿ. ಯಾಕೆಂದ್ರೆ ಏನಾಯಿತು? ಅದು ಯಾಕೋ ಗೊತ್ತಿಲ್ಲ, ಹೊಟ್ಟೆ ಇಲ್ಲ ಸಿ ಹಿಡ್ಕೊಂಡಂಗೋ ನೋವ್ದಂಗೋ ಆಯ್ತು. ಅದೇ ಸಂಕಟ ಆಯಿತು ಅಷ್ಟೇ, ಏನಿಲ್ಲ ಬಿಡಿ. ಏನಾಯಿತು? ಡಾಕ್ಟರ್ ಸಾಬ್ಗೆ ಹೋಗೋಣ. ಏನಾರ ನೋಯ್ತದ? ಜಾಸ್ತಿ ನೋಯ್ತದ? ಅದೇನು ಕರೀರಿ? ಅಯ್ಯೋ ಹಾಗೇನಿಲ್ಲ ಹೊಸಿ ಅತ್ತ ತಿರ್ಗಾಡ್ತಿರ್ಲಿಲ್ವಲ್ಲ, ಈಗ ಸಡನ್ನಾಗಿ ಎದ್ದು ನಿಂತ್ಕೊಂಡೆ ಹಂಗಾಯ್ತದಷ್ಟೇ. ಏನು ತೊಂದರೆ ಇಲ್ಲ, ನೀವು ಹೋಗ್ಬಿಟ್ಟು ಬರ್ರಿ. ಏನ್ರೆ ಜೋಪನ, ನೀ ಇಲ್ಲೇ ಕೂತ್ಕೋ, ನಾನು ಹಾಸ್ಟೆಲ್ಗೆ ತಂದ್ಕೊಟ್ಟೇನು. ಅಯ್ಯೋ ಏನಾಗಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಬೀಳ್ತೀರಿ? ನಾ ಕೆಳಗೋಗಿ ಅನಿತನ ಮಾತಾಡ್ಸ್ಕೊಂಡು ನಾಷ್ಟ ಮಾಡ್ಕೊಂಡು ಒಟ್ಟಿಗೆ ಬರ್ತೀನಿ. ನೀವು ಬೇಗನೆ ಸ್ನಾನ ಮಾಡ್ಕೊಬರ್ರಿ. ಏನಾಗಿಲ್ಲ. ಜೋಪನ ಹೂ ಕಣೆ ಹೇಳಿ. ಏನ್ರೆ ಮೆಟ್ಲ ಜೋಪನಾಗಿಳಿ. ನೀವು ಸ್ನಾನಕ್ಕೆ ಹೋಗಿ ಬಂದ್ರಿ.